ವಿಚಾರ ನಿಮ್ಗೆ ಯಾವಾಗ ಗೊತ್ತಾಯ್ತು, ಏನಂತ ಬಂತು ಸರ್? 3:15 ನಮ್ಮ ಮಗ ಫೋನ್ ಮಾಡ್ದ. ಎಲ್ಲಿದ್ದೀಯಾ ಅಂತ ಕೇಳ್ದ. ನಾನು ಶಿವಗಂಗೆಲ್ಲಿದ್ದೀನಿ ಅಂತ ಹೇಳಿದೆ, ಊರಲ್ಲಿದ್ದೀನಿ ಅಂತ ಹೇಳಿದೆ. ಹೇಳಿದಾಗ ವಿಜಿನೂ ಮಕ್ಕಳು ನೋಡ್ದ, ಮನೆ ಹತ್ರ ಇಲ್ಲ ಅಂತಂದ. ನಾನು ಅಲ್ಲಿ ಶಶಿಕಲಾ ಅಂತ ಅಂಗಡಿಯವ್ರೆ, ಅಂಗಡಿ ಹತ್ರ ನೋಡೋ, ಅಂಗಡಿ ಹತ್ರ ಹೋಗಿರ್ತಾರೆ ಏನೋ ತರೋಕ್ಕೆ ಅಂದ. ತಿರ್ಗಿ ಅಂಗಡಿ ಹತ್ರ ಹೋಗಿ ನೋಡುವಾಗಿ ಅಲ್ಲ ಇಲ್ಲ ಅಂತ ಹೇಳ್ದೆ. ಇಲ್ಲಿ ಬಂದು ಮನೆ ತಕ್ಕ ಬಂದು ನೋಡಾದ್ಮೇಲೆ ಆಮೇಲೆ 4 ಗಂಟೆಗೆ ತುಂಬ ಜಾಸ್ತಿ ಹೇಳ್ತಾ ಇದ್ದ, ಹೆಂಡ್ತಿ ಮಕ್ಕಳನ್ನೆಲ್ಲ ಕಳ್ಕೊಂಬಿಟ್ಟೆ ಅಂತ ಹೇಳ್ತಾ ಇದ್ದ ಜಾಸ್ತಿ. ಸರ್ 1 ಅವರ್ ಮೇಲೆ ಹುಡುಕಿವ್ರಿ. ನಾನು ಬರೋದೇ ಲೇಟಾಯಿತು, ತುಂಬಾ ಲೇಟಾಯಿತು ಸರ್. ಸಾಮಾನ್ಯ ಏನೋ ನೀರು ಆನ್ ಮಾಡೋಕ್ಕೆ ಬಂದಿರಬೇಕು ಅನಿಸುತ್ತೆ. ಮಗ ಸಡನ್ನಾಗಿದ್ದು ಓಪನ್ ಮಾಡಿದಾಗ ಮಗ ಏನೋ ಬಿದ್ದುಬಿಟ್ಟಿರ್ಬೇಕು, ಅವಾಗ ಎತ್ತಕ್ಕೆ ಏನೋ ಹೋಗಿರ್ಬೇಕು ಅನಿಸ್ತದೆ ಸರ್. ಅಷ್ಟೇ ಗೊತ್ತು. ನಮ್ಮ ಮನೆಯವ್ರನ್ನ ಕೆಲ್ಸಕ್ಕೆ ಹೋಗ್ತಾರೆ, ಅವರು 6 ಗಂಟೆಗೆ ಬರೋದು. ನಾನು ಈ ಥರ ಆಗಿದೆ ಅಂತೇಳಿ 3:15ಗೆ ಟಕ್ಕಂತ ಫೋನ್ ಮಾಡಿ ಇಮಿಡಿಯೇಟ್ ಹೋಗು ಮನೆಗೆ ಅಂತ ಹೇಳಿದೆ. ವಿಜಯಲಕ್ಷ್ಮಿ ಅಂತ ಸರ್. ಸೊಸೆ ಸರ್. ಶಾಲೆ ಮದುವೆ ಆಗಿ ಒಂದು 6 ವರ್ಷ ಆಯಿತು. ಸಂಪತ್ ಕುಮಾರ್ ಅಂತ ಸರ್, ಯೂನಿಕ್ ಪಂಚ್ ಸಿಸ್ಟಮಲ್ಲಿ ನೆಲಮಂಗಲ. ಎಲ್ಲ ಚೆನ್ನಾಗೇ ಇದ್ದೀವಿ ಸರ್, ಏನು ತೊಂದರೆ ಇಲ್ಲ. ಒಂದು ದಿವಸನೂ ಗಲಾಟೆ ಇಲ್ಲ, ಗಾಬರಿ ಇಲ್ಲ. ಈ ಅಕ್ಕಪಕ್ಕದವ್ರನ್ನೆಲ್ಲ ಕೇಳಿ ಯಾವ ಥರ ಇದ್ದು ಅಂತ, ಏನಾಯಿತು ಅಂತ ಗೊತ್ತೇ ಇಲ್ಲ ಸರ್. ನಾವು ನಮ್ಮ ಅಣ್ಣಾರು ಊರಲ್ಲಿದ್ದೋ, ಏನೋ ಕೆಲಸ ಆಯಿತು. ಇಮಿಡಿಯೇಟ್ ಅವನೇ ಫೋನ್ ಮಾಡ್ದ ಮಗ, ಹಿಂಗೆ ಅಂತ ಏನು ಹಿಂಗೆ ಗೊತ್ತಿಲ್ಲ ಅವನಿಗೆ. ಒಂದು ಮಗುಗೆ ಕಾಲು ಕಾಣ್ತಾ ಇತ್ತಂತೆ ಅಷ್ಟೇ, ಓಪನ್ ಆಗಿತ್ತಂತೆ. ನೀರು ಆಚೆ ಅಲ್ಲಿ ಯಾರು ಇರಲಿಲ್ಲ ಸರ್, ಮೇಲೆ ಯಾರು ಇರಲ್ಲ ಸರ್. ಮೇಲೆ ಒಂದು ಮನೆ ಐತೆ, ಅದರಲ್ಲಿ ಒಂದು 5-6 ಜನ ಇರ್ತಾರೆ. ಅವರೆಲ್ಲ ಪಾಪ ಡ್ಯೂಟಿಗೆ ಹೋಗ್ಬಿಟ್ಟಿರ್ತಾರೆ, ಯಾರೂ ಇರಲ್ಲ ಸರ್. ಮೇಗಡೆ ಹಿಂದಿಯವರು ಒಂದು 2 ಇದ್ದಾರೆ, ಅವರು ಗಂಡ ಹೆಂಡ್ತಿ ಕೆಲ್ಸಕ್ಕೆ ಹೋಗಿರ್ತಾರೆ, ಅವರು ಇರಲ್ಲ. ನಮ್ಮ ಮನೆಗೆ ನಾವು ಇರಲ್ಲ, ನಮ್ಮ ಮನೆಯವ್ರು ಕೆಲ್ಸಕ್ಕೆ ಹೋಗ್ತಾರೆ. ಮಗನೂ ಕೆಲ್ಸಕ್ಕೆ ಹೋಗ್ತಾನೆ. ಚಿಕ್ಕ ಮಗನ ಹೆಂಡ್ತಿ ಬೆಂಗಳೂರಲ್ಲಿ ಅವರೇ, ಅವ್ರು ಅಲ್ಲಿ ಡ್ಯೂಟಿ ಮಾಡ್ತಾನೆ. ಅವನು ಒಂದೇ ಕಂಪ್ನೀಲಿ. ಯಾರೂ ನೋಡಿಲ್ಲ ಸರ್. ಮಕ್ಕಳು ಎಲ್ಲ ತುಂಬ ಚೆನ್ನಾಗಿದೆ ಸರ್, ಏನು ಸಮಸ್ಯೆ ಇಲ್ಲ ಸರ್. ನಮ್ಮ ಮನೆಯಾಗ ಮಕ್ಕಳದಾಗಲಿ ಸೊಸೆದಾಗಲಿ ಮಗಂದಾಗಲಿ ಯಾವುದೇನು ಸಮಸ್ಯೆ ಇಲ್ಲ. ಏನು ಆ ಥರ ಏನಿಲ್ಲ ಸರ್, ತುಂಬ ಚೆನ್ನಾಗಿದ್ರು ಸರ್, ಆ ಥರ ಏನಿಲ್ಲ. ಏನು ಗೊತ್ತಿಲ್ಲ ಸರ್. ಸಾಮಾನ್ಯ ನನ್ನ ಪ್ರಕಾರ ಇದು ತೆಗಿಯೋಕ್ಕೆ ಹೋಗಿ ಮಗು ಬಿದ್ದು ಅಂತ ನೋಡಿ ಹೋಗಿರ್ಬೋದು ಅಷ್ಟೇ ಸರ್, ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಏನೋ ಬರೆದಿದ್ದಾರಂತೆ ಸರ್, ನನ್ನ ಜೀವನದಲ್ಲಿ ಇಂಥ ಗಂಡ ಸಿಕ್ಕಲ್ಲ, ನಮ್ಮ ಯಜಮಾನ ತುಂಬ ಒಳ್ಳೆಯವನು, ಆದ್ರೆ ನಾನೇ ದುಡುಕ್ಬಿಟ್ಟೆ ಅಂತ ಏನೋ ಬರೆದಿದ್ದಾರಂತೆ ಸರ್. ಪೊಲೀಸ್ನವ್ರ ಚೀಟಿ ಬರೆದಿದ್ದಾರೆ ಬುಕ್ಕಲ್ಲಿ, ಅದು ಒಂದು ಹಳೆ ಬುಕ್ ತಗೊಂಡೋಗಿದ್ದಾರೆ ಸರ್ ಪೊಲೀಸ್. ಇಲ್ಲೆಲ್ಲ ಬರೆದಿಕ್ಕಿದ್ರಂತೆ ಸರ್, ನಾನು ನೋಡಿಲ್ಲ. ನಾನು ಬಂದಿದ್ದು ಲೇಟಾಗಿ ಬಂದೆ ಸರ್. ನೋಡಿ ಸರ್, ಮಕ್ಕಳನ್ನ ಈ ಥರ ನಡುಗಾಲದಲ್ಲಿ ಹಿಂಗೆ ಬಿಟ್ಟು ಈ ಥರ ಮಾಡಿ ಯಾವಾಗಲೂ ಏನು ಬೇಜಾರಿಲ್ಲ ಸರ್. ಸರ್ ನಾವು ಬೆಳಿಗ್ಗೆ ಎಲ್ಲ ಆಚೆ ಹೋಗಿ ಬಂದರೆ, ಮನೆಗೆ ಬಂದರೆ ಸಾಕು, ಕಾಫಿ ಕೊಡಲಾ ತಿಂಡಿ ಕೊಡಲಾ ಕೇಳೋದು. ಬೆಳಿಗ್ಗೆ ತಿಂಡಿ ಊಟ ಮಾಡೋವರೆಗೂ ಆಚ್ಕೋತಿರಲಿಲ್ಲ. ಬೆಳಿಗ್ಗೆ ಎದ್ದೇಳೋ ಅಷ್ಟೊತ್ತಿಗೆ ನಮ್ಮಿಬ್ಬರಿಗೂ ಟೀ ಕೊಡೋಳು. ಒಂಚೂರು ಏನು ಗಲಾಟೆ ಇಲ್ಲ, ಗಾಬರಿ ಇಲ್ಲ. ನಾವು ಸೊಸೆ ಅಂತ ಏನು ಯಾವತ್ತೂ ನೋಡ್ಕೊಂಡಿರಲಿಲ್ಲ, ಮಗಳು ಥರನೇ ನೋಡ್ಕೊಂಡಿದ್ದೀವಿ ಸರ್. ಏನು ಅಂತ ಗೊತ್ತಿಲ್ಲ ಸರ್, ಏನಾಯ್ತು ಅಂತ ಗೊತ್ತಿಲ್ಲ. ಇಲ್ಲ ಸರ್, ಏನು ಕೊಟ್ಟಿಲ್ಲ. ಪೊಲೀಸರೆಲ್ಲ ಬಂದಿದ್ದರು, ಎಲ್ಲ ಬಂದು ಪೋಸ್ಟ್ಮಾರ್ಟಮ್ ತಗೊಂಡೋದ್ರು. ನಾವು ಬರೋಣ ಅಂತ ಕೇಳಿದ್ದಕ್ಕೆ ಇಲ್ಲ ನಾವು ಫೋನ್ ಮಾಡ್ತೀವಿ ಅಂತ ಸರ್. ನಮ್ಮ ಹೆಸರು ಹನುಮಂತರಾಜು.